ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಡೊನಾಲ್ಡ್ ಟ್ರಂಪ್ ಬೆದರಿಕೆಗೆ ಇರಾನ್ ಕೌಂಟರ್ ಕೊಟ್ಟಿದೆ. ಮತ್ತೊಂದು ಜಲಸಂಧಿಯನ್ನ ಬಂದ್ ಮಾಡುವ ಧಮಕಿ. ತೈಲ ಬಳಿಕ ಸರಕು ಸಾಗಣೆಗೆ ಮತ್ತೆ ಅಡ್ಡಿಯಾಗುವಂತ ಆತಂಕ ಇದೆ. ಮತ್ತೊಂದು ಜಲಸಂಧಿಯನ್ನ ಬಂದ್ ಮಾಡೋದಕ್ಕೆ ಇದೀಗ ಅವರು ಮುಂದಾಗ್ತಾ ಇರೋದು. ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇದ್ದಾರೆ ಹಾರ್ಮುಜ್ ಅನ್ನ ಬಿಡುಗಡೆಗೊಳಿಸಬೇಕು, ಮುಕ್ತಗೊಳಿಸಬೇಕು ಅಂತ. ಇದೀಗ ಮತ್ತೊಂದು ಆತಂಕ ಎದುರಾಗೋ ಸಾಧ್ಯತೆ ಇದೆ. ಬಾಬ್ ಎಲ್ ಮಂಡೇವ್ 32 ಕಿಲೋಮೀಟರ್ ಅಗಲದ ಒಂದು ಜಲಸಂಧಿ ಇದು. 32 ಕಿಲೋಮೀಟರ್ ಅಂದ್ರೆ 20 ಮೈಲಿ ಇದೆ ಇದು. ಇದನ್ನ ಬಂದ್ ಮಾಡೋದಕ್ಕೆ ಇರಾನ್ ಮುಂದಾಗ್ತಾ ಇದೆ. ಒಂದು ಕಡೆ ಹಾರ್ಮುಜ್ 20% ತೈಲ ಸಾಗಾಟ ಆಗುವಂತ ಹಾರ್ಮುಜ್ 33 ಕಿಲೋಮೀಟರ್. ಇದೀಗ 32 ಕಿಲೋಮೀಟರ್ನ ಬಾಬ್ ಎಲ್ ಮಂಡೇವ್ ಅಂತ. ಇದು ಪ್ರಮುಖವಾಗಿ ಯೆಮನ್ ಮತ್ತು ಎರಿಟ್ರಿಯಾ ದೇಶಗಳ ನಡುವೆ ಇರುವ ಯಮನ್ನ ಪೆರಿಮ್ ದ್ವೀಪವನ್ನು 2 ಚಾನೆಲ್ಗಳಾಗಿ ಇದು ವಿಭಜಿಸುತ್ತೆ. ತೈಲ ವ್ಯಾಪಾರದ 3ನೇ ಅತಿ ದೊಡ್ಡ ಚೋಕ್ ಪಾಯಿಂಟ್ ಅಂತ ಇದನ್ನು ಕರೀತಾರೆ. 3ನೇ ಅತಿ ದೊಡ್ಡ ಚೋಕ್ ಪಾಯಿಂಟ್ ಇದು. ಈಗಾಗಲೇ ಹಾರ್ಮುಜನ್ನ ಬಂದ್ ಮಾಡಿರೋ ಕಾರಣಕ್ಕಾಗಿ ಯುರೋಪ್ನ ಕೆಲ ರಾಷ್ಟ್ರಗಳು ಸೇರಿದಂತೆ ಜಾಗತಿಕವಾಗಿ ತೈಲದ ದರ ಏರಿಕೆ ಆಗ್ತಾ ಇದೆ. ಕಚ್ಚಾ ತೈಲ $120 ಆಸುಪಾಸು ಹೋಗಿದ್ದನ್ನು ನಾವು ನೋಡಿದ್ದೀವಿ. ಅದು ಒಂದು ಬೆಳವಣಿಗೆ. LPG ವಿಚಾರದಲ್ಲೂ ಕೂಡ ಆಗಿರುವಂಥ ಬೆಳವಣಿಗೆಗಳನ್ನು ನೋಡಿದ್ದೀವಿ. ಮತ್ತೊಂದು ಕಡೆ ಈ ಜಲಸಂಧಿಯನ್ನು ಕೂಡ ಬಂದ್ ಮಾಡಿದರೆ ಮತ್ತಷ್ಟು ಪರಿಸ್ಥಿತಿ ಬಿಗಡಾಯಿಸೋ ಸಾಧ್ಯತೆ ಇರುತ್ತೆ.